ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲಿಂದ ಕುಂಭರಾಶಿಯ ಎಲ್ಲ ವೀಕ್ಷಕರಿಗೂ ಸಹ ಶುಭ ವಂದನೆಗಳು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಜನವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಭವಿಷ್ಯ ಹೇಗಿದೆ, ಯಾವ ರೀತಿಯ ಒಂದು ಫಲಗಳಿದ್ದಾವೆ, ಶುಭ ಫಲಗಳು ಯಾವುವು, ಹಾಗೆ ಅಶುಭ ಫಲಗಳು ಯಾವುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತಿದ್ದೀನಿ. ಜನವರಿಯಲ್ಲಿ ನಿಮ್ಮ ಒಂದು ಜೀವನ ಏನಿದೆ ಅದೊಂದು ಸ್ಥಿರತೆ ಮತ್ತು ಹೊಸ ಹೊಸ ಅವಕಾಶಗಳು ಎರಡೂ ನಿಮಗೆ 50-50 ಇರುತ್ತೆ ಅಂತಲೇ ಹೇಳ್ಬೋದು. ಗೃಹಸ್ಥಿತಿ ನಿಮ್ಮ ಆಲೋಚನೆಗಳಿಗೆ ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ತಿಂಗಳು ನೀವು ಮಾಡಿದ ನಿರ್ಧಾರಗಳೇನಿದ್ದಾವೆ ಅವು ಮುಂದಿನ 6 ತಿಂಗಳ ಬೆಳವಣಿಗೆಗೆ ಅವೇ ಮೇನ್ ಫೌಂಡೇಶನ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಇವಾಗ ನೀವು ತೊಗೊಳ್ಳೋಂಥ ಡಿಸಿಷನ್ ಏನಿದ್ದಾವೆ 6 ಮಂತ್ ನಿಮ್ಮ ಲೈಫ್ನ ಅವೇ ಕ್ಯಾರಿ ಮಾಡ್ತವೆ. ಸೊ ಅಷ್ಟು ಒಂದು ಒಳ್ಳೆ ಡಿಸಿಷನ್ಸ್ನ ನೀವು ತೊಗೊತೀರಾ ಅಂತಲೇ ಹೇಳ್ಬೋದು. ಇನ್ನು ಸಂಬಂಧಗಳು ಅಥವಾ ನಿಮ್ಮ ವರ್ಕ್ ಸ್ಟೈಲ್, ಉದ್ಯೋಗದಾಗಲಿ ಹಣಕಾಸಲ್ಲಾಗಲಿ ಎಲ್ಲ ಕಡೆಯೂ ನಿಮಗೆ ಮೀಡಿಯಮ್ ಲೆವೆಲಲ್ಲಿ ಒಂದು ಪ್ರಾಫಿಟ್ನ ನೀವು ಕಾಣ್ಬೋದು. ಆದರೆ 6 ತಿಂಗಳವರೆಗೂ ನಿಮಗೆ ಸ್ವಲ್ಪ ಕಷ್ಟ ಇದೆ, ಅದಾದಮೇಲೆ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೊದಲನೇದಾಗಿ ಕೆರಿಯರ್ ಅಂದರೆ ಉದ್ಯೋಗದ ಬಗ್ಗೆ ಮಾತಾಡೋದಾದರೆ, ಕೆಲಸದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗ್ತವೆ. ನಿಮ್ಮ ಒಂದು ಪ್ರಮೋಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಹೊಸ ಪ್ರಾಜೆಕ್ಟ್ನ ನಿಮಗೆ ಕೊಡ್ತಾರೆ. ಅಥವಾ ನೀವೇನಾದರೂ ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಒಂದು ಹೊಸ ಹೊಸ ಕೆಲಸದ ಮೇಲೆ ಆಸಕ್ತಿ ಬರುತ್ತೆ. ಒಂದು ತೊಗೊತೀರಾ, ನೀವು ಮಾಡ್ತೀರಾ, ಅದರಲ್ಲಿ ಸಕ್ಸಸ್ ಕೂಡ ಆಗ್ತೀರಾ. ಇನ್ನು ಹಿರಿಯರಿಂದ ಒಳ್ಳೆಯ ಹೆಸರು ಬರುತ್ತೆ, ನಿಮಗೆ ಪ್ರೋತ್ಸಾಹ ಕೂಡ ಕೊಡ್ತಾರೆ. ಅಂದರೆ ಶಬಾಷ್, ಓಕೆ ನೀವು ಮುಂದೆ ಹೋಗಿ, ನಾವಿದ್ದೀವಿ ಅಂತ ನಿಮಗೆ ಒಂದು ಬೆಂಬಲ ಕೂಡ ಕೊಡ್ತಾರೆ ಅವ್ರು ನಿಮಗೆ, ಆಯಿತಾ. ಸೊ ಆ ಪ್ರೋತ್ಸಾಹದಿಂದ ನೀವಿನ್ನೂ ಸ್ವಲ್ಪ ಎನರ್ಜೆಟಿಕ್ ಆಗಿ ನಿಮ್ಮ ವರ್ಕ್ನ ನೀವು ಕಂಟಿನ್ಯೂ ಮಾಡ್ತೀರಾ ಅಂತಲೇ ಹೇಳ್ಬೋದು. ನೀವೇನಾದರೂ ಈಗಿರ್ತಕ್ಕಂಥ ಕೆಲಸನ ಬಿಟ್ಟು ಬೇರೆ ಕೆಲಸ ಮಾಡಬೇಕು ಅಂತೇಳಿ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಜನವರಿ 3rd ವೀಕ್ 3ನೇ ವಾರ ನೀವು ನಿಮ್ಮ ಬೇರೆ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು ಅನಿಸುತ್ತೆ. ಈಗಿರೋ ಕೆಲಸನ ದಯವಿಟ್ಟು ಬಿಡೋಕ್ಕೆ ಹೋಗಬೇಡಿ. ಅದಾದಮೇಲೆ 3ನೇ ವಾರ ಆದಮೇಲೆ ನೀವು ಬೇಕಾದರೆ ಟ್ರೈ ಮಾಡಿದರೆ ನಿಮಗೊಂದು ಒಳ್ಳೆ ಕೆಲಸ ಸಿಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಸರ್ಕಾರಿ ಕೆಲಸ ನೀವು ಮಾಡ್ತಿದ್ದೀರಾ ಅಥವಾ IT ಡಿಪಾರ್ಟ್ಮೆಂಟಲ್ಲಿ ಟೆಕ್ನಾಲಜಿ ವರ್ಕ್ ಏನಾದರೂ ಮಾಡ್ತಿದ್ದೀರಾ, ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಏನಾದರೂ ನೀವು ಮಾಡ್ತಿದ್ದೀರಾ ಅಂತಂದರೆ ಆ್ಯಕ್ಚುಲಿ ಈ ಒಂದು ಮಂತ್ ನಿಮಗೆ ತುಂಬ ಲಕ್ಕಿ ಮಂತ್ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮಗೆ ಪ್ರಮೋಷನ್ಸು, ಸ್ಯಾಲ್ರಿ ಹೈಕು ಎಲ್ಲ ಸಿಗುತ್ತೆ, ಆಯಿತಾ. ಬಟ್ ನೀವು ಈ ತಿಂಗಳು ನಿಮ್ಮ ಒಂದು ಪರಿಶ್ರಮ ಇರಬೇಕಲ್ಲಿ. ನೀವೇನು ಕಷ್ಟಪಡ್ತೀರಾ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಸುಮ್ಮನೆ ಖಾಲಿ ಕೂತ್ಕೊಂಡ್ರಲ್ಲ ನಿಮಗೆ ಪ್ರಮೋಷನ್ ಸಿಗೋಲ್ಲ. ಸೊ ಕೊಟ್ಟಿರೋ ಒಂದು ಆರ್ಡ್ರನ್ನ, ಟಾಸ್ಕ್ನ, ಪ್ರಾಜೆಕ್ಟ್ನ ನೀವು ಕಂಪ್ಲೀಟ್ ಮಾಡಿ ಗ್ಯಾರಂಟಿ ನಿಮಗೆ ಸಿಗುತ್ತೆ. ಅದು ನಿಮ್ಮ ವೈಯಕ್ತಿಕವಾಗಿಯೂ ತೊಗೋಬೋದು. ನೀವು ಬೇರೆ ಹತ್ರ ಕೆಲಸ ಮಾಡೋರಾದರೂ ಓಕೆ, ನೀವು ಕಷ್ಟಪಟ್ಟರೆ ನಿಮಗೆ ಗ್ಯಾರಂಟಿ ಫಲ ಸಿಗುತ್ತೆ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತಾಡೋಣ. 2ನೇ ಪಾಯಿಂಟು, ಲಾಸ್ಟ್ ಮಂತಿಂದ ಏನಾದರೂ ನಿಮಗೆ ಒಂದು ದುಡ್ಡಿನ ಸಮಸ್ಯೆ ಏನಾದರೂ ಕಾಡ್ತಿದೆ, ಒಂದು ಅಮೌಂಟ್ ಬರೋದಿತ್ತು ಬಂದಿಲ್ಲ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಿದ್ದೀರಾ ಅಂತಂದರೆ ಈ ಜನವರಿ ತಿಂಗಳಲ್ಲಿ ಅದು ಬರುತ್ತೆ. ಆಕಸ್ಮಿಕ ಧನ ಲಾಭ ಕೂಡ ನಿಮಗೆ, ಅದು ಆಕಸ್ಮಿಕ ಧನ ಲಾಭ ಅನ್ನೋದು ಹೆಂಗೆ ಬರುತ್ತೆ ಅಂದರೆ, ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ಬೇರೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಅದರಿಂದ ನಿಮಗೆ ಲಾಭ ಬರುತ್ತೆ. ಬಟ್ ಅದರಲ್ಲಿ ನೀವು ಕೇರ್ಫುಲ್ಲಾಗಿರಬೇಕು. ಸುಮ್ಮನೆ ಬರೋಲ್ಲ, ಕೇರ್ಫುಲ್ಲಾಗಿರಬೇಕು, ಹುಷಾರಾಗಿದ್ದರೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು 2 ಮತ್ತು 4ನೇ ವಾರ ಹಣಕಾಸಿನ ಒಂದು ಸ್ಟೆಬಿಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ 2ನೇ ವಾರದಲ್ಲಿ ಚೆನ್ನಾಗಿರುತ್ತೆ, 3ನೇ ವಾರದಲ್ಲಿ ಅಷ್ಟಾಗಿ ಚೆನ್ನಾಗಿರಲ್ಲ. 4ನೇ ವಾರದಲ್ಲಿ ಹಣಕಾಸಿನ ಸ್ಟೆಬಿಲಿಟಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ನಿಮಗೆ, ಅಂದರೆ ಕೈಯಲ್ಲಿ ಹಣ ಓಡಾಡುತ್ತೆ. ವ್ಯವಹಾರದಲ್ಲಿ ಹೊಸ ಹೊಸ ಒಂದು ಕಾಂಟ್ರಾಕ್ಟ್ಗಳು ನಿಮಗೆ ಸಿಗೋವಂಥ ಚಾನ್ಸಸ್ಸು ಈ ಒಂದು ಮಂತಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದರೆ, ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಒಂದು ಗಂಭೀರತೆ ಚೆನ್ನಾಗಿದೆ. ಮದುವೆಗೋಸ್ಕರ ನೀವೇನಾದರೂ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ ಮನೇಲಿ ನಿಮಗೆ ಸಹಕಾರ ಸಿಗುತ್ತೆ. ಸೊ ಟ್ರೈ ಮಾಡಿ, ಬೆಟರ್ ಅಂತ ಅನಿಸುತ್ತೆ. ದಾಂಪತ್ಯ ಜೀವನ ನೀವು ಆಲ್ರೆಡಿ ಮ್ಯಾರೇಜ್ ಆಗಿದ್ದೀರಾ ಅಂತಂದರೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನೆಲ್ಲ ನೀವು ಈ ಜನವರಿ ತಿಂಗಳಲ್ಲಿ ಬಗೆಹರಿಸ್ಕೊತೀರಾ ಅಂತಲೇ ಗ್ರಹಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ. ಅವೆಲ್ಲವೂ ಬಗೆಹರಿತವೆ ಮತ್ತು ನೀವು ಚೆನ್ನಾಗಿ ಆಗ್ತೀರಾ. ಸಿಂಗಲ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಬೇರೆ ಫ್ರೆಂಡ್ಸ್ ಕೂಡ ಸಿಗ್ತಾರೆ. ಅದೇ ನಿಮ್ಮ ಒಂದು ಬಾಳಲ್ಲಿ ಬೆಳಕು ಅಂತಲೇ ಹೇಳ್ಬೋದು. ಈ ಮಂತಲ್ಲಿ ಟ್ರೈ ಮಾಡಿ. ಮದುವೆ ಹುಡುಕ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ವಧು ಅಥವಾ ವರ ಸಿಗುವಂಥ ಅವಕಾಶ ಈ ತಿಂಗಳಲ್ಲಿ ಸ್ವಲ್ಪ ಇದೆ, ಅತಿ ಹೆಚ್ಚಾಗಿಲ್ಲ, ಮೀಡಿಯಮ್. ಇನ್ನು ಕುಟುಂಬದ ವಿಚಾರಕ್ಕೆ ಮಾತಾಡೋದಾದರೆ, ಮನೆಯಲ್ಲಿ ಸ್ವಲ್ಪ ಕೆಲವೊಂದು ಏನಾದರೂ ಶುಭ ಕಾರ್ಯಗಳು ನಡೀತವೆ. ಟೋಟಲ್ ಮನೆಯಲ್ಲಿ ಸಂತೋಷ ಇರುತ್ತೆ. ಹಿರಿಯರು ನಿಮ್ಮ ತಂದೆ ತಾಯಿಗಳಾಗಿದ್ದರೆ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಟೋಟಲಾಗಿ ನಿಮಗೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ, ಗೌರವ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಬೇರೆ ರಿಲೇಷನ್ಸ್ ನಿಮ್ಗೆ ಏನಾದರೂ ದೂರ ಇದ್ದರು ಅಂದರೆ ಅವ್ರ ಕಡೆಯಿಂದ ನಿಮಗೆ ಕೆಲವೊಂದು ಶುಭ ಸುದ್ದಿಗಳು ಬರ್ತವೆ.
ಅದು ಹೆಣ್ಣು ಗಂಡು ವಿಷಯ ಆಗಿರಲಿ ಅಥವಾ ಬೇರೆ ಏನೋ ಒಂದು ವಿಷಯ ಆಗಿರಲಿ, ಅವ್ರ ಮನೇಲಿ ಏನಾದರೂ ಶುಭ ಕಾರ್ಯ ಇದ್ದರೂ ಕೂಡ ಅದು ಕೂಡ ನಿಮಗೆ ಗುಡ್ ನ್ಯೂಸ್ ಅಲ್ವಾ. ಸೊ ಆ ಥರ ಒಂದು ವಿಷಯಗಳು ಬರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಮಾತಾಡೋದಾದರೆ ನಿಮಗೆ ಈ ಒಂದು ತಿಂಗಳಲ್ಲಿ ತಲೆ ಅಥವಾ ಕಾಲು ಕೈ ಸಂಧಿವಾತ ಅಂತೀವಲ್ಲ, ಸೊ ಈ ಥರ ಸಮಸ್ಯೆಗಳು ಕೆಲವೊಬ್ಬರಿಗೆ ಬರ್ತವೆ, ಎಲ್ರಿಗೂ ಅಲ್ಲ. ಏಜ್ ಆದವರಿಗೆ ಕಾಲು ಕೈ ನೋವು, ಮಂಡಿ ನೋವು ಈ ಥರ ಒಂದು ಬರುತ್ತೆ. ಇನ್ನು 14ರಿಂದ 20ನೇ ತಾರೀಕು ಒಳಗೆ ಎನರ್ಜಿ ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ. ಸೊ 3rd ವೀಕ್ ಯಾಕೆ ಕಮ್ಮಿ ಆಗುತ್ತೆ ಅಂದರೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಾವೆ ನಿಮಗೆ. ಸೊ ಆ ಒಂದು ಟೆನ್ಷನಿಂದ ನಿಮಗೆ ಅಥವಾ ಆರೋಗ್ಯ ಕೆಲಸ ನೀವು ಜಾಸ್ತಿ ಮಾಡೋದ್ರಿಂದ ಕೂಡ ನಿಮ್ಗೆ ಎನರ್ಜಿ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಸೊ ಈ ತಿಂಗಳು ನೀವು ಯೋಗ ಪ್ರಾಣಾಯಾಮ ಮಾಡೋದಾದರೆ ಮಾಡಿ, ಟೈಮ್ ಸಿಕ್ಕರೆ ಒಳ್ಳೆಯದಾಗುತ್ತೆ. ಟೈಮ್ ಇಲ್ಲ, ನಾವು ಕೆಲಸಕ್ಕೆ ಭಾಳ ಬಿಜಿ ಓಡಾಡ್ತಿದ್ದೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಸ್ಟ್ರೆಸ್ ಅನುಭವಿಸಿ ಆಟೋಮೆಟಿಕ್ ಸರಿಯಾಗುತ್ತೆ. ಆಯ್ತಾ, ಧ್ಯಾನ ಮಾಡಿ, ಜಪ ಮಾಡಿ, ಹನುಮಾನ್ ಚಾಲೀಸ ಓದಿ, ಸ್ವಲ್ಪ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ. ಇಲ್ಲ ಅಟ್ಲೀಸ್ಟ್ ಕೇಳಿ, ನೀವು ಅದನ್ನ ಮನಸ್ಸು ಹಗುರ ಆಗುತ್ತೆ, ಶಾಂತಿ ಆಗುತ್ತೆ. ತಾಯಿ ತಂದೆಯರ ಆಶೀರ್ವಾದ ಪಡ್ಕೊಳ್ಳಿ, ನಿಮ್ಮೆಲ್ಲ ಕೆಲಸಗಳು ಕೂಡ ಸಕ್ಸಸ್ ರೀತಿಯಲ್ಲಿ ಓಡ್ತವೆ. ಆಯಿತಾ. ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವ್ರಿಗೆ ಲಕ್ಕಿ ಕಲರ್ ಬಂದು ನೀಲಿ ಮತ್ತು ಈ ಕೃಷ್ಣನ್ ಕಲರ್ ಅಂತೀವಲ್ಲ ನಾವು, ಸೊ ಆ ಕಲರ್ ಕೃಷ್ಣ ಬ್ಲೂ ಅಂತಲೇ ಕರಿಬೋದು. ಏನಕ್ಕೆ ಅಂದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ ಅಂತೇಳಿ. ಸೊ ಆಪರ್ಚುನಿಟೀಸ್ ಕೂಡ ಅದು ಒಂದು ಅಟ್ರ್ಯಾಕ್ಟ್ ಮಾಡುತ್ತೆ ಬ್ಲೂ ಕಲರ್. ಸೊ ಆ ಒಂದು ರೀಸನಿಗೋಸ್ಕರ ಬ್ಲೂ. ಇನ್ನು ಲಕ್ಕಿ ಟೈಮ್ ಬಂದು ಬೆಳಗ್ಗೆ 8:40ಇಂದ 10:30ವರೆಗೂ ಇರುತ್ತೆ. ಸಾಯಂಕಾಲ 5 ಗಂಟೆ 15 ನಿಮಿಷದಿಂದ 6:20ವರೆಗೂ ಇದೊಂದು ಒಳ್ಳೆ ಟೈಮ್ ನಿಮಗೆ. ಸೊ ಈ ಟೈಮಲ್ಲಿ ನೀವೇನಾದರೂ ಒಂದು ಯಾರನ್ನೂ ಮೀಟ್ ಆಗಬೇಕು ಅಥವಾ ಏನೋ ಒಂದು ಹೊಸ ಉದ್ಯಮಕ್ಕೆ ಕೈ ಹಾಕಬೇಕು ಅಂದರೆ ಬೆಳಗ್ಗೆ 8:40 to 10:30, ಈವ್ನಿಂಗ್ 5:15 to 6:20ವರೆಗೂ ಬೆಟರ್ ಟೈಮ್ ಇದು. ಸೊ ಈ ಒಂದು ಟೈಮ್ನ ನೋಡ್ಕೊಳ್ಳಿ. ನಾನು ಲಕ್ಕಿ ನಂಬರ್ ಬಂದು 4, 7 ಮತ್ತು 11. ಲಕ್ಕಿ ಡೈರೆಕ್ಷನ್ ಬಂದು ಪಶ್ಚಿಮ. ನೀವೇನಾದರೂ ಒಳ್ಳೆ ಕೆಲಸಕ್ಕೆ ಹೊಂಟಿರ ಅಂದರೆ ಪಶ್ಚಿಮ ದಿಕ್ಕಿನ ಮುಖ ಮಾಡಿ ಹೋಗಿ ಒಂದು 2-3 ಹೆಜ್ಜೆ ಹಾಕಿ ಪಶ್ಚಿಮ ಮುಖಕ್ಕೆ, ಸರಿಯಾಗುತ್ತೆ ನಿಮಗೆ. ಇನ್ನು ಪ್ರತಿ ಬುಧವಾರ ನೀಲಿ ಹೂವಿನ ಅರ್ಚನೆಯೊಂದಿಗೆ ಧ್ಯಾನ ಮಾಡಿದರೆ ಮನಸ್ಸು ಕೂಡ ಒಂದು ಸ್ವಲ್ಪ ಸ್ಪಷ್ಟ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಅಡ್ಡಿ ಆತಂಕ ಕೂಡ ನಿಮಗೆ ಬರೋದಿಲ್ಲ. ಜನವರಿ ತಿಂಗಳಲ್ಲಿ ಶುಭ ದಿನಗಳು ಯಾವುವು ನಿಮ್ಮ ರಾಶಿಗೆ ಸಂಬಂಧಪಟ್ಟವು ಅಂದರೆ 3, 7, 11, 15, 22 ಹಾಗೆ 28. ಇನ್ನು ಎಚ್ಚರಿಕೆ ವಹಿಸ್ಬೇಕು. ಆ ಥರ ದಿನಗಳು ಯಾವುವು ಅಂತಂದರೆ 5, 12, 19 ಮತ್ತು 26. ಈ 5, 12, 19, 26 ದಿನಗಳು ಯಾವುದೇ ರೀತಿಯ ಒಂದು ಡಿಸಿಷನ್ಸ್ನ ತಗೊಳಕ್ಕೆ ಹೋಗಬೇಡಿ. ಆಯಿತಾ. ಟೋಟಲಾಗಿ ಹೇಳ್ಬೇಕಂದ್ರೆ ಜನವರಿ ಕುಂಭರಾಶಿಗೆ ಒಂದು ಬದಲಾವಣೆ, ಪರಿವರ್ತನೆ, ಸುಧಾರಣೆ ಮತ್ತು ಹೊಸ ಹಾದಿಯ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ಪರಿಶ್ರಮಕ್ಕೆ ತಕ್ಕಂಗೆ ಫಲ ಇರೋದ್ರಿಂದ ಶಾಂತಿ ಇರುತ್ತೆ ಮನಸ್ಸಿಗೆ, ಆರ್ಥಿಕ ಸುಧಾರಣೆ ಕೂಡ ಆಗುತ್ತೆ, ಕುಟುಂಬದಲ್ಲಿ ಸಮಾಧಾನ, ಶಾಂತಿ, ಸಂತೋಷ ಎಲ್ಲ ಇರುತ್ತೆ. ಟೋಟಲಾಗಿ ಎಲ್ಲ ನಿಮ್ಮ ಕಡೆಗೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಜನವರಿ ತಿಂಗಳಲ್ಲಿ 50-50 ಇದ್ರೂ ಹಣಕಾಸಿನ ವಿಚಾರದಲ್ಲಿ ಮಿಕ್ಕಿದ್ದೆಲ್ಲ ನಿಮ್ಮ ಕಡೆನೇ ಇದೆ ಅಂತಲೇ ಹೇಳ್ಬೋದು.